ಎರಡನೇ ದಿನದ ಕಲಾಪಕ್ಕೂ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದಾರೆ. ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ವೇಳೆ ಕೂಡ ಸಿದ್ದರಾಮಯ್ಯ ಹಾಜರಾಗಿಲ್ಲ, ಸದನಕ್ಕೆ ಗೈರಾಗಿದ್ದಾರೆ. ಮತ್ತೆ ಮುಂದುವರಿದ ಅಸಮಾಧಾನಿತ ಶಾಸಕರ ಗೈರು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಕಲಾಪಕ್ಕೆ ಭಾಗಿಯಾಗದೆ ಕಾಂಗ್ರೆಸ್ನ ಹಲವು ಶಾಸಕರು ಗೈರಾಗಿದ್ದಾರೆ. ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ಯಶವಂತರಾಯಗೌಡ ಪಾಟೀಲ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಶಾಸಕ ದಿನೇಶ್ ಗುಂಡೂರಾವ್ ಕಲಾಪಕ್ಕೆ ಗೈರಾಗಿದ್ದಾರೆ. ಎಲ್ಲರೂ ಕೂಡ ಸಚಿವ ಸ್ಥಾನ ಸಿಗದೇ ಇದ್ದಿರುವಂತಹ ಶಾಸಕರು, ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಸಚಿವ ಸಂಪುಟ ವಿಸ್ತರಣೆಯಾದ ಬಳಿಕ ಅಸಮಾಧಾನಗೊಂಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು. ಜೊತೆಗೆ ಕೆಲವು ಶಾಸಕರು ಕೂಡ ಸಚಿವ ಸ್ಥಾನ ಸಿಗಲಿಲ್ಲ ಅಂತೇಳಿ ಅಸಮಾಧಾನಗೊಂಡಿದ್ರು. ಪ್ರಸ್ತಾವವನ್ನು ಮಂಡಿಸಿದವರು ಹಾಗೂ ಪ್ರಸ್ತಾವವನ್ನು ಅನುಮೋದಿಸಿದವರು ಶ್ರೀ ಸಲೀಂ ಅಹಮದ್ ಅವರನ್ನು ಸಭಾಪತಿಯವರ ಸ್ಥಾನಕ್ಕೆ ಕರೆತರಲು ಕೋರುತ್ತೇನೆ. ಬನ್ನಿ, ನೀವು ಬರ್ಬೇಕು, ಬನ್ರಿ. ಅಲ್ಲಿ ಮಾತಾಡ್ದು ಅವಾಗ ನೀವು ಹೋಗ್ಬೇಕು ಸರ್. ಇಲ್ಲ ಹೋಗ್ಬೇಕು, ಬನ್ನಿ. ಇಲ್ಲ ಹೋಗ್ಬೇಕು. ಸಭಾ ನಡವಳಿಕೆ ಸರ್, ಸಭಾ ನಡವಳಿಕೆ. ನಾನು ಹೇಳಿದ್ದೀನಪ್ಪ, ನಿಮ್ಮ ಇಷ್ಟ. ಸಭಾ ನಡವಳಿಕೆ ಸರ್. ಬನ್ನಿ ಸರ್, ಬನ್ನಿ. ನೀವಿಲ್ಲ, ಅವ್ರು ಬಿಡಿ. ಪ್ರಸ್ತಾವ ಮಾಡಿರೋದಾರೆ. ಬನ್ನಿ ಬನ್ನಿ ಸರ್, ಈಗ ಬನ್ನಿ. ಬನ್ನಿ ಬನ್ನಿ ಬನ್ನಿ, ನೀವು ಈ ಕಡೆ ಬನ್ನಿ ಸರ್. ಹಾಂ, ಬನ್ನಿ ಅಷ್ಟೇ. ಓಕೆ, ಅಭಿನಂದನೆಗಳು ಸರ್. ಒಳ್ಳೆದಾಗಲಿ. ಶುಭವಾಗಲಿ. ಅಧ್ಯಕ್ಷರೇ, ಸಲೀಂ ಅಹಮದ್ ಅವರಿಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ, ಅಭಿನಂದನೆಗಳು ಮತ್ತೊಮ್ಮೆ. ಚುನಾವಣೆ ನಡೆಸಿಕೊಟ್ಟಿದ್ದಕ್ಕೆ ಈಗ ಒಂದು ನಿಮಿಷ. ಈಗ ಈಗ ನೂತನ ಸಭಾಪತಿಯವರಾಗಿ ಸಲೀಂ ಅಹಮದ್ ಅವರು ಪೀಠಾಲಂಕಾರವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಅಭಿನಂದಿಸ್ತಕ್ಕಂಥ ಸದಸ್ಯರು ದಯಮಾಡಿ ಮಾತನಾಡಬಹುದು. ಬನ್ನಿ ಸರ್. ಥ್ಯಾಂಕ್ ಯು. ಈಗ ಮೊದಲಿಗೆ ಇವತ್ತಿನ ನೂತನವಾಗಿ ನಾವು 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ. 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಯಾರಿಗೂ ಕೊಟ್ಟಿಲ್ಲ. ನಾವು ಕಾಂಗ್ರೆಸ್ ಸಂಸ್ಕೃತಿ 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ, ನೀವು ಯಾರಿಗೂ ಕೊಟ್ಟಿಲ್ಲ. ನೂತನವಾಗಿ 4 ಜನದಲ್ಲಿ ಒಬ್ಬರು ಕೋರ್ಟ್ಗೆ ಹೋಗಿ ಬಂದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.